ನಮಸ್ಕಾರ. ಅಂಗಡಿಯಿಂದ ತಂದ ಹಾಲು, ತುಪ್ಪ ಅಥವಾ ಉಪ್ಪಿನ ಪ್ಯಾಕೆಟ್ ಮೇಲೆ ಶುದ್ಧ ಅಂತ ಬರೆದಿರೋದನ್ನ ನಾವೆಲ್ಲ ನೋಡಿರ್ತೀವಿ. ಆದರೆ ವಿಜ್ಞಾನದ ಪ್ರಕಾರ ಶುದ್ಧ ಅಂದ್ರೆ ಏನು? ನಾವು ಪ್ರತಿದಿನ ಬಳಸೋ ಅರ್ಥಕ್ಕೂ ಸೈಂಟಿಫಿಕ್ ಸತ್ಯಕ್ಕೂ ಏನ್ ವ್ಯತ್ಯಾಸ? ಬನ್ನಿ ಇವತ್ತಿದನ್ನೇ ನೋಡೋಣ. ಸರಿ, ಶುರು ಮಾಡಕ್ಕೆ ಒಂದು ಸಿಂಪಲ್ ಪ್ರಶ್ನೆ. ಈ ಗ್ಲಾಸ್ನಲ್ಲಿರೋ ಹಾಲು ಇದು ಶುದ್ಧನಾ? ನೋಡಿದ ತಕ್ಷಣ ಹೌದು ಅನ್ಸುತ್ತೆ ಅಲ್ವಾ? ಆದರೆ ವಿಜ್ಞಾನ ಇದನ್ನ ಬೇರೆದೇ ದೃಷ್ಟಿಯಿಂದ ನೋಡುತ್ತೆ. ಈ ಪ್ರಶ್ನೆಯ ಉತ್ತರ ನಮಗೆ ಈ ಚರ್ಚೆಯ ಕೊನೆಯಲ್ಲಿ ಸಿಗತ್ತೆ. ಇಲ್ಲಿದೆ ನೋಡಿ ಇಡೀ ವಿಷಯದ ತಿರುಳು. ಸಾಮಾನ್ಯವಾಗಿ ಶುದ್ಧ ಅಂದ್ರೆ ಅದರಲ್ಲಿ ಬೇರೇನೂ ಕಲಬೆರಕೆ ಆಗಿಲ್ಲ ಅಂತ. ಆದ್ರೆ ಸೈನ್ಸ್ ಪ್ರಕಾರ ಶುದ್ಧ ಅಂದ್ರೆ ಆ ವಸ್ತು ಒಂದೇ ತರಹದ ಕಣಗಳಿಂದ ಆಗಿರ್ಬೇಕು, ಅಂದ್ರೆ ಅದರ ಕೆಮಿಕಲ್ ನೇಚರ್ ಎಲ್ಲೆಡೆ ಒಂದೇ ಇರಬೇಕು. ಹಾಗಾದ್ರೆ ನಮ್ಮ ಸುತ್ತ ಇರೋ ವಸ್ತುಗಳನ್ನ ವಿಜ್ಞಾನಿಗಳು ಹೇಗೆ ವಿಂಗಡಿಸ್ತಾರೆ? ತುಂಬಾ ಸಿಂಪಲ್. ಮೂಲಭೂತವಾಗಿ ಎರಡೇ ದಾರಿಗಳು. ಒಂದು, ಅದು ಶುದ್ಧ ವಸ್ತುವಾಗಿರಬೇಕು, ಇಲ್ಲ ಅಂದ್ರೆ ಮಿಶ್ರಣವಾಗಿರಬೇಕು. ಈ ವರ್ಗೀಕರಣನೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. ನಿಜ ಹೇಳಬೇಕು ಅಂದ್ರೆ ನಾವು ನೋಡೋ, ಯೂಸ್ ಮಾಡೋ ಹೆಚ್ಚಿನ ವಸ್ತುಗಳು ಶುದ್ಧ ವಸ್ತುಗಳಲ್ಲ, ಬದಲಾಗಿ ಮಿಶ್ರಣಗಳು. ಸಮುದ್ರದ ನೀರು, ಮಣ್ಣು ಮತ್ತು ಹೌದು, ಹಾಲು ಕೂಡ. ಇವೆಲ್ಲವೂ ಒಂದಲ್ಲ, ಬದಲಾಗಿ ಅನೇಕ ಶುದ್ಧ ವಸ್ತುಗಳು ಒಟ್ಟಿಗೆ ಸೇರಿದಾಗ ಆಗಿರುವಂಥದ್ದು. ಸರಿ, ಮಿಶ್ರಣ ಅಂದ ತಕ್ಷಣ ಎಲ್ಲಾನೂ ಒಂದೇ ಥರ ಇರಲ್ಲ. ಅವುಗಳ ಸ್ವಭಾವದ ಮೇಲೆ ಅದರಲ್ಲಿ 3 ಮುಖ್ಯ ವಿಧಗಳಿವೆ: ದ್ರಾವಣಗಳು, ನಿಲಂಬನಗಳು ಮತ್ತು ಕಲೈಡ್ಗಳು. ಮೊದಲನೇದು ದ್ರಾವಣ. ಇದು ತುಂಬಾ ಸಿಂಪಲ್ ಮಿಕ್ಸ್ಚರ್. ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಸಿದ್ರೆ ಏನಾಗುತ್ತೆ? ಉಪ್ಪಿನ ಕಣಗಳು ಪೂರ್ತಿ ಕರಗಿ ಕಾಣದ ಹಾಗೆ ಆಗ್ಬಿಡುತ್ತೆ ಅಲ್ವಾ? ಅದೇ ದ್ರಾವಣ. ದ್ರಾವಣದ ಕೆಲವು ಗುಣಗಳನ್ನ ನೋಡೋಣ. ಇದರ ಕಣಗಳು 1 ನ್ಯಾನೋಮೀಟರ್ಗಿಂತಾನೂ ಚಿಕ್ಕದಾಗಿರುತ್ತೆ. ಅದಕ್ಕೆ ಅದರ ಮೂಲಕ ಲೈಟ್ ಪಾಸ್ ಆದ್ರೆ ಅದು ಚದುರಲ್ಲ, ನೇರವಾಗಿ ಹೋಗುತ್ತೆ. ಅದಕ್ಕೆ ದ್ರಾವಣಗಳು ಪಾರದರ್ಶಕವಾಗಿ ಕಾಣೋದು. ಮತ್ತೆ ಇದನ್ನ ಫಿಲ್ಟರ್ ಮಾಡಿ ಉಪ್ಪನ್ನ ನೀರಿಂದ ಬೇರೆ ಮಾಡಕ್ಕೆ ಆಗಲ್ಲ. ದ್ರಾವಣಕ್ಕೆ ಪಕ್ಕಾ ಅಪೋಸಿಟ್ ಅಂದ್ರೆ ನಿಲಂಬನೆ. ಕೆಸರು ನೀರನ್ನ ನೆನ್ಪಿಸ್ಕೊಳ್ಳಿ. ಇಲ್ಲಿ ಮಣ್ಣಿನ ಕಣಗಳು ಕರಗೋದೇ ಇಲ್ಲ, ಬದಲಿಗೆ ನೀರಿನಲ್ಲಿ ತೇಲಾಡ್ತಾ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಇದೊಂದು ಭಿನ್ನ ರೂಪದ ಮಿಶ್ರಣ. ನಿಲಂಬನದ ಗುಣಗಳು ದ್ರಾವಣಕ್ಕಿಂತ ತುಂಬಾನೇ ಬೇರೆ. ಕಣಗಳು ದೊಡ್ಡದಾಗಿರೋದ್ರಿಂದ ಇವು ಲೈಟನ್ನ ಚದುರಿಸ್ತವೆ. ಆದ್ರೆ ಅತಿ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಇದು ಅನ್ಸ್ಟೇಬಲ್. ಅಂದ್ರೆ ಕೆಸರು ನೀರನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಮಣ್ಣಿನ ಕಣಗಳೆಲ್ಲ ಕೆಳಗೆ ಬಂದು ಕೂತ್ಕೋತವೆ. ಈಗ ಮೂರನೇದು ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಕೊಲಾಯ್ಡ್. ಇದು ದ್ರಾವಣಕ್ಕೂ ನಿಲಂಬನಕ್ಕೂ ನಡುವೆ ಇರೋ ಒಂದು ಸ್ಥಿತಿ. ನೋಡಕ್ಕೆ ಒಂದೇ ಥರ ಕಂಡ್ರೂ ಸೂಕ್ಷ್ಮವಾಗಿ ನೋಡಿದ್ರೆ ಇದೊಂದು ಭಿನ್ನ ರೂಪದ ಮಿಶ್ರಣ. ನಮ್ಮ ಮೊದಲನೇ ಪ್ರಶ್ನೆಯಲ್ಲಿದ್ದ ಹಾಲೇ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಕೊಲಾಯ್ಡ್ಗಳ ಒಂದು ಸ್ಪೆಷಲ್ ಪ್ರಾಪರ್ಟಿ ಅಂದ್ರೆ ಟಿಂಡಾಲ್ ಎಫೆಕ್ಟ್. ದಟ್ಟವಾದ ಕಾಡಲ್ಲಿ ಮರಗಳ ಗ್ಯಾಪ್ನಿಂದ ಸೂರ್ಯನ ಬೆಳಕು ಬಂದಾಗ ಆ ಲೈಟಿನ ದಾರಿ ಕಾಣಿಸುತ್ತಲ್ವಾ? ಗಾಳಿಯಲ್ಲಿರೋ ಧೂಳಿನ ಸಣ್ಣ ಕಣಗಳು ಬೆಳಕನ್ನ ಚೆದುರಿಸೋದ್ರಿಂದ ಹೀಗಾಗುತ್ತೆ. ಅದೇ ಟಿಂಡಾಲ್ ಪರಿಣಾಮ. ನಮಗ್ ಗೊತ್ತೇ ಇರಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೊಂದು ಕಲೈಡ್ಗಳಿವೆ ಅಂತ. ಈ ಲಿಸ್ಟ್ ನೋಡಿ. ಶೇವಿಂಗ್ ಕ್ರೀಮ್ ಒಂಥರದ ಫೋಮ್, ಆಕಾಶದಲ್ಲಿರೋ ಮಂಜು ಒಂದು ಏರೋಸಾಲ್, ಹಾಲು ಒಂದು ಎಮಲ್ಷನ್. ಎಂಥ ವೈವಿಧ್ಯತೆ ಅಲ್ವಾ? ಸರಿ, ಈಗ ಮಿಶ್ರಣಗಳ ಕಥೆ ಮುಗೀತು. ಈಗ ವಸ್ತುವಿನ ಇನ್ನೊಂದು ದಾರಿಗೆ ಬರೋಣ, ಅಂದ್ರೆ ಪ್ಯೂರ್ ಸಬ್ಸ್ಟಾನ್ಸಸ್ ಅಥವಾ ಶುದ್ಧ ವಸ್ತುಗಳು. ಇದರಲ್ಲೂ ಮೂಲಭೂತವಾಗಿ 2 ವಿಧಗಳಿವೆ: ಧಾತುಗಳು ಮತ್ತು ಸಂಯುಕ್ತಗಳು. ಧಾತು ಅಂದ್ರೆ ವಸ್ತುವಿನ ಅತಿ ಬೇಸಿಕ್ ರೂಪ. ಇದನ್ನ ನಾವು ವಸ್ತುವಿನ ಅಕ್ಷರ ಅಂತಾನೆ ಕರಿಬೋದು. ತಾಮ್ರ, ಆಕ್ಸಿಜನ್, ಕಬ್ಬಿಣ ಇವೆಲ್ಲ ಧಾತುಗಳು. ಇವುಗಳೆಲ್ಲ ಯಾವುದೇ ಕೆಮಿಕಲ್ ರಿಯಾಕ್ಷನ್ನಿಂದ ಇನ್ನೂ ಸಿಂಪಲ್ ಮಾಡೋಕ್ಕಾಗೋದೇ ಇಲ್ಲ. ಧಾತುಗಳು ಅಕ್ಷರಗಳಾದ್ರೆ ಸಂಯುಕ್ತಗಳು ಪದಗಳಿದ್ದಾಗೆ. 2 ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳು ಒಂದು ಫಿಕ್ಸ್ಡ್ ರೇಷಿಯೋದಲ್ಲಿ, ಅಂದ್ರೆ ನಿಗದಿತ ಅನುಪಾತದಲ್ಲಿ ಕೆಮಿಕಲ್ ಆಗಿ ಒಂದಾದಾಗ ಸಂಯುಕ್ತ ಆಗುತ್ತೆ. ನೀರು ಅಂದ್ರೆ H2O ಬೆಸ್ಟ್ ಎಕ್ಸಾಂಪಲ್. 2 ಹೈಡ್ರೋಜನ್, 1 ಆಕ್ಸಿಜನ್. ಈ ಲೆಕ್ಕ ಯಾವತ್ತೂ ಚೇಂಜ್ ಆಗಲ್ಲ. ಇಲ್ಲಿ ಮುಖ್ಯವಾಗಿರೋದೇ ಆ ಕೆಮಿಕಲ್ ಬಾಂಡ್. ಮಿಶ್ರಣಕ್ಕೂ ಸಂಯುಕ್ತಕ್ಕೂ ಇರೋ ವ್ಯತ್ಯಾಸವನ್ನ ಒಂದು ಸಣ್ಣ ಪ್ರಯೋಗದ ಮೂಲಕ ಒಂದು ಕತೆ ತರ ಅರ್ಥ ಮಾಡ್ಕೊಳ್ಳೋಣ. ಇದು ಕಬ್ಬಿಣ ಮತ್ತು ಗಂಧಕದ ಕಥೆ. ನೋಡಿ, ಮೊದಲನೇ ಸ್ಟೆಪ್ಪಲ್ಲಿ ಕಬ್ಬಿಣ ಮತ್ತು ಗಂಧಕವನ್ನ ಸುಮ್ನೆ ಮಿಕ್ಸ್ ಮಾಡಿದಾಗ ಅದೊಂದು ಮಿಶ್ರಣ. ಆಯಸ್ಕಾಂತವನ್ನ ಹತ್ರ ತಂದ್ರೆ ಕಬ್ಬಿಣ ಅದಕ್ಕೆ ಅಂಟ್ಕೊಳ್ಳುತ್ತೆ. ಆದ್ರೆ 2ನೇ ಸ್ಟೆಪ್ಪಲ್ಲಿ ಅದೇ ಮಿಶ್ರಣವನ್ನ ಚೆನ್ನಾಗಿ ಬಿಸಿ ಮಾಡಿದಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಐರನ್ ಸಲ್ಫೈಡ್ ಅನ್ನೋ ಹೊಸ ವಸ್ತುವೇ ಹುಟ್ಕೊಳ್ಳುತ್ತೆ. ಈಗ ಅದು ಮ್ಯಾಗ್ನೆಟ್ಗೆ ಅಂಟ್ಕೊಳ್ಳೋದೇ ಇಲ್ಲ.
ಹಾಗಾದ್ರೆ ಈ ಪ್ರಯೋಗದಿಂದ ಏನ್ ಗೊತ್ತಾಯ್ತು? ಸಿಂಪಲ್ ಆಗಿ ಹೇಳೋದಾದ್ರೆ, ಮಿಶ್ರಣದಲ್ಲಿ ವಸ್ತುಗಳು ತಮ್ಮ ಸ್ವಭಾವವನ್ನ ಉಳಿಸಿಕೊಳ್ತವೆ. ಆದರೆ ಸಂಯುಕ್ತದಲ್ಲಿ ಹುಟ್ಟೋದೇ ಒಂದು ಹೊಸ ಸ್ವಭಾವದ ವಸ್ತು. ಅದರ ಗುಣಗಳೇ ಬೇರೆ ಇರುತ್ತೆ. ಸರಿ, ನಾವು ಇಲ್ಲಿವರೆಗೆ ಕಲ್ತಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಪಿಕ್ಚರ್ ಅಂದ್ರೆ ವಸ್ತುವಿನ ಒಂದು ಕಂಪ್ಲೀಟ್ ಮ್ಯಾಪ್ ನೋಡೋಣ ಬನ್ನಿ. ನೋಡಿ, ಇದೇ ವಸ್ತುವಿನ ಸಂಪೂರ್ಣ ನಕ್ಷೆ. ಯಾವುದೇ ವಸ್ತು ಮೊದಲು ಶುದ್ಧ ವಸ್ತು ಅಥವಾ ಮಿಶ್ರಣ ಅಂತ ವಿಂಗಡಣೆಯಾಗುತ್ತೆ. ಶುದ್ಧ ವಸ್ತುಗಳಲ್ಲಿ ಧಾತುಗಳು, ಸಂಯುಕ್ತಗಳು ಅಂತ 2 ವಿಧ. ಮಿಶ್ರಣಗಳಲ್ಲಿ ಏಕರೂಪ ಮತ್ತು ಭಿನ್ನರೂಪ ಅಂತ 2 ವಿಧ. ಈ ಸರಳ ನಕ್ಷೆ ನಮ್ಮ ಸುತ್ತಲಿನ ಜಗತ್ತನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಹಾಲು ಶುದ್ಧನಾ? ಈಗ ಉತ್ತರ ಏಕ್ದಮ್ ಕ್ಲಿಯರ್. ವೈಜ್ಞಾನಿಕವಾಗಿ ಹಾಲು ಒಂದು ಶುದ್ಧ ವಸ್ತು ಅಲ್ಲ. ಅದು ಒಂದು ಕೊಲೈಡ್, ಅಂದ್ರೆ ಒಂದು ಭಿನ್ನ ರೂಪದ ಮಿಶ್ರಣ. ಈ ವೈಜ್ಞಾನಿಕ ದೃಷ್ಟಿಕೋನ ಗೊತ್ತಾದ ಮೇಲೆ ನಮ್ಮ ಅಡಿಗೆ ಮನೇಲಿರೋ ಯಾವ ವಸ್ತುವನ್ನ ಇನ್ಮೇಲೆ ಬೇರೆ ಥರ ನೋಡ್ಬೋದು. ಬಹುಶಃ ನಾವು ಉಸಿರಾಡೋ ಗಾಳಿ, ಕುಡಿಯೋ ಜ್ಯೂಸ್ ಅಥವಾ ಒಂದು ಚಿನ್ನದ ಒಡವೆ. ಯೋಚನೆ ಮಾಡಿ ನೋಡಿ.